ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡ್ರೆಸ್ ಕೋಡ್ ಇಂದ ಹಿಡಿದು ಎಲ್ಲ ಕೆಲವೊಂದು ನಿಯಮಗಳಲ್ಲಿ ಆದೇಶವನ್ನು ತಂದಿದ್ದಾರೆ. ಯಾಕೆ ಹಿಜಾಬನ್ನೇ ಹೈಲೈಟ್ ಮಾಡ್ತಾ ಇದ್ದಾರೆ? ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ರಾಜಕೀಯನೇ ಅಷ್ಟೇ. ಯಾಕಪ್ಪ ಅಂತ ಹೇಳಿದ್ರೆ ಹಿಜಾಬ್ ನಾನು ಹಾಕೋತೀನಿ ಅಂದರೆ ಅವ್ರಲ್ಲಿ ಈಗಿಂದ ಹಾಕ್ತಾರೆ ಅವರು ತಲಾಂತರಗಳನ್ನ ಹಾಕ್ಕೊಳ್ತಾ ಬರ್ತಿದ್ದಾರೆ. ಈಗ ಅದೇ ಥರ ನಮ್ಮ ಹಿಂದೂಗಳು ಸಹಿತ ನಾವು ಜನಿವಾರ ಹಾಕೋತೀವಿ, ಜುಟ್ಟು ಬಿಟ್ಕೊಳ್ತೀವಿ, ಅಥವಾ ನಾವು ಬೇರೆ ಇನ್ನೂ ಥರ ಪಂಚೆ ಕಟ್ಕೊಳ್ತೀವಿ. ಇದು ಬೇಡ ಅಂತ ಹೇಳಿದ್ರೆ ಯಾರು ಕೇಳ್ತಾರೆ? ಅವರು ಧಾರ್ಮಿಕವಾಗಿ ಅವರು ಏನು ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಮಾಡಿದ್ದಾರೆ, ಇನ್ನು ಮುಂದೆ ಮಾಡ್ಕೊಂಡು ಹೋಗಿ ತಪ್ಪೇನಿದೆ? ಅದನ್ನ ಯಾಕೆ ನೀವು ಒಂದು ಸೆನ್ಸೇಷನ್ ಆಗಿ ಮಾಡಿ ಆ ಥರ ಒಂದು ಕ್ರಿಯೇಟ್ ಮಾಡ್ಕೊಂಡು ಇದನ್ನ ಅದ್ರ ಬಗ್ಗೆ ಒಂದು ಇಶ್ಯೂ ಮಾಡ್ಕೊಂಡು ಇದು ಮಾಡ್ತೀರಾ? ನೀವು ರಾಜಕೀಯ ಮಾಡೋಕ್ಕೋಸ್ಕರ ಇದು ಮಾಡ್ತಾ ಇದ್ದೀರ ಅಂತ ಅಷ್ಟೇ. ಬಿಜೆಪಿ ನಾಯಕರುಗಳು ಇದರ ಬಗ್ಗೆ ವಾಪಸ್ ತಗೋಬೇಕು, ಇಲ್ಲಾಂದ್ರೆ ಧರಣಿ ಕೂತ್ಕೋತೀವಿ, ಹಾಗೆ ಹೀಗೆ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಇದು ಮಕ್ಕಳ ಮನಸ್ಸಿನ ಮೇಲೆ ಎಷ್ಟು ಘಾಸಿ ಉಂಟು ಮಾಡ್ಬೋದು? ಡೆಫಿನೆಟಾಗಿ ಘಾಸಿ ಉಂಟಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಮನುಷ್ಯ ನಾವು ಅವ್ರನ್ನ ಡಿವೈಡ್ ಮಾಡ್ದಂಗೆ ಆಗುತ್ತೆ. ಹಿಂದೂ ಆ್ಯಂಡ್ ಮುಸ್ಲಿಮ್ಸ್ ಮಕ್ಕಳನ್ನ ಡಿವೈಡ್ ಮಾಡ್ದಂಗೆ ಆಗುತ್ತೆ. ಅವರು ಪಾಪ ಅವ್ರು ಇಷ್ಟು ದಿವಸ ಹೆಂಗೆ ಬೆರೆಸ್ಕೊಂಡು ಇರ್ತಾಯಿದ್ರು, ಹಿಜಾಬ್ ಹಾಕೊಂಡು ಮುಂದೆ ಸಹಿತ ಹಿಂದೂ ಮಕ್ಕಳ ಜೊತೆಗೆ ಆರಾಮಾಗಿ ಇರ್ತಾಯಿದ್ರು, ಏನು ತೊಂದರೆ ಇರಲಿಲ್ಲ ಅವ್ರಿಗೆ. ಈಗ ನಿಮಗೆ ತಕ್ಷಣ ಇದಕ್ಕಿದ್ದಂಗೆ ನಿಮಗೆ ಅದು ಹಿಜಾಬ್ ಹಾಕೊಂಬರ್ಬಾರ್ದು, ನೀವು ಅದು ಹಾಕೊಂಬರ್ಬಾರ್ದು, ಇದು ಹಾಕೊಂಬರ್ಬಾರ್ದು ಅಂತ ಯಾಕೆ ಹೇಳ್ತೀರಿ ನೀವು? ಅದನ್ನು ನಿಮ್ಗೇನು ತೊಂದರೆ ಆಗಿರೋದೇನು? ಅದನ್ನು ಏನಾದ್ರು ಯಾರಿಗಾರು ಪಬ್ಲಿಕ್ ನ್ಯೂಸೆನ್ಸ್ ಆಗಿದೆಯಾ ಅಥವಾ ಬೇರೆ ಏನೋ ತೊಂದರೆ ಆಗಿದೆಯಾ? ತೊಂದರೆ ಆಗಿದ್ರೆ ಮಾತ್ರ ಕೇಳಿ, ಏನು ತೊಂದರೆ ಇಲ್ಲ, ಯಾಕೆ ನೀವು ಅದನ್ನ ಹಾಕ್ಬಾರ್ದು ಅಂತ ಯಾಕೆ ಹೇಳ್ತೀರಾ? ಅವ್ರ ಧರ್ಮದಲ್ಲಿ ಅವ್ರು ಹಾಕ್ತಾರಪ್ಪ, ಬೇಡ ಅಂತ ಹೇಳಕ್ಕೆ ನಾವ್ಯಾರು ಅಂತ ನನ್ನ ಅನಿಸಿಕೆ ಅಂತೂ ಅದೇನು ತಪ್ಪಲ್ಲ. ಸರ್, ಈಗ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಅವ್ರದ್ದೇ ಆದಂತಹ ಕೆಲವೊಂದು ಪದ್ಧತಿಗಳಿರುತ್ತೆ. ಸೊ ಇದರಲ್ಲಿ ರಾಜಕೀಯ ಮಿಕ್ಸ್ ಆಗೋದು ಎಷ್ಟು ಸರಿ ಅನಿಸುತ್ತೆ ನೀವು ಒಂದು ಸೀನಿಯರ್ ಆಗಿ? ಡೆಫಿನೆಟ್ಟಾಗಿ ರಾಜಕೀಯ ಮಿಕ್ಸ್ ಆಗಬಾರ್ದು. ಧಾರ್ಮಿಕ ವಿಷಯಗಳಲ್ಲಿ ಒಂದು ರಾಜಕೀಯ ಮಿಕ್ಸ್ ಆಗಬಾರ್ದು. ಅವ್ರವ್ರ ಧರ್ಮ ಅವ್ರ ಮನೇಲಿ ಅವ್ರ ಬೆಂಗ ಮಾಡ್ಕೊಳ್ತಾರೆ. ಅವ್ರಿಗೆ ಏನು ಅನಿಸೋದು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಪಬ್ಲಿಕ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಬಟ್ಟೆ ಹಾಕ್ಕೊಂಡು ಹೋದರೆ ತಪ್ಪಲ್ಲ, ಬಟ್ಟೆ ಬಿಚ್ಕೊಂಡು ಹೋದರೆ ಮತ್ತೆ ತಪ್ಪೋದು, ಅಫೆನ್ಸ್ ಅದು. ಹಾಗಂತೇಳಿ ಅವ್ರು ಬಟ್ಟೆ ಹಾಕೊಂಡು ಹೋಗಲಿ, ಏನು ತೊಂದರೆ ನಿಮಗೇನು ತೊಂದರೆ ಆಗಿರೋದು? ನಿಮಗೆ ಇಷ್ಟು ವರ್ಷದವರೆಗೆ ಏನೋ ತೊಂದರೆ ಆಗಿದೆ, ನಿಮಗೆ ಏನಾಗಿಲ್ಲ. ಯಾಕೆ ಈಗ ಅದನ್ನ ಇಶ್ಯೂ ಮಾಡ್ಕೊಂಡು ಅಷ್ಟು ದೊಡ್ಡದಾಗಿ ನೀವು ಇದು ಗಲಾಟೆ ಮಾಡ್ತೀರಾ? ಅದನ್ನು ವಿರೋಧಿಸ್ತೀರಾ ನೀವು? ಈಗ ಎಷ್ಟೋ ವಿಚಾರಗಳು ಸೆನ್ಸಿಟಿವ್ಗಳಿದೆ, ಅದರ ಬಗ್ಗೆ ಚರ್ಚೆಗಳಾಗ್ತಾ ಇಲ್ಲ, ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೇಳ್ತೀವಲ್ಲ ಮೇಡಮ್, ಇದರಲ್ಲಿ ಬಂದಿರೋದು ಏನಪ್ಪ ಅಂತ ಹೇಳಿದರೆ, ಈಗ ಡೈರೆಕ್ಟಾಗಿ ನಾವು ಹೇಳ್ಬೇಕಂದ್ರೆ ಬಿ ಜೆ ಪಿ ಬಗ್ಗೆನೇ ಹೇಳ್ಬೇಕಾಗತ್ತೆ. ಯಾಕಂದರೆ ಅವ್ರಿಗೆ ಜನನ ಹೊಡಿಬೇಕು ಅಂದ್ರೆ ಡಿವೈಡ್ ಮಾಡ್ಕೊಂಡೇ ಅವರು ತಮ್ಮ ಓಟನ್ನು ಗಳಿಸ್ಬೇಕು. ಹಿಂದೂ ಮುಸ್ಲಿಂ ಅಂತೇಳಿ ಎರಡು ಡಿವೈಡ್ ಮಾಡಿ ತಮ್ಮ ಓಟ್ ಗಳಿಸೋಕ್ಕೋಸ್ಕರ ಅವ್ರು ಬಿ ಜೆ ಪಿ ಮಾಡ್ತಾರೆ ಅಷ್ಟೇ. ಇದರಲ್ಲಿ ಬೇರೆ ಇನ್ನೇನಿಲ್ಲ.